ಮಾತಾಡ್ತಾ ಡೈರೆಕ್ಟರ್ ಸರ್ ಹೇಳಿದರು, ಮತ್ತು ಧರ್ಮಣ್ಣ ಹೇಳಿದರು, ಜಿ ತುಂಬ ಬ್ಯುಸಿ ಇದ್ದರು ಬಂದ್ ಮಾಡಿಕೊಟ್ರು, ತುಂಬ ಬ್ಯುಸಿ ಇದ್ದರು ಬಂದ್ ಮಾಡಿಕೊಟ್ರು ಅಂತ. ದಯವಿಟ್ಟು ಅವ್ರ ಬಾಯಾರಿಕೆಯಿಂದ ನಾನು ಮುಂದೆ ಹಂಗೆ ಎದ್ದು ಬಿಡಲಿ ಅಂತ ಬೇಡ್ಕೊತಾ ಇದ್ದೀನಿ, ಯಾವಾಗಲೂ ಬ್ಯುಸಿ ಇರಲಿ ಅಂತ. ಹಾಗೆ ಧರ್ಮಣ್ಣ ಹೇಳಿದರು ಮಾತಾಡ್ತಾ, ಸೂಪರ್ ಸ್ಟಾರು ಅಂತ ಹೇಳ್ಬಿಟ್ಟು. ಅದು ಎದುರುಗಡೆ ಒಬ್ಬ ಚಿಕ್ಕ ಕಲಾವಿದನಿಗೂ ಸೂಪರ್ ಸ್ಟಾರ್ ಅಂತ ಒಂದು ಬೆಲೆ ಕೊಡುವಂಥ ಒಂದು ಗೌರವಾನ್ವಿತಕ್ಕಂಥ ಹೃದಯ ಇದೆಯಲ್ಲ, ಅದು ಅವ್ರ ದೊಡ್ಡ ಗುಣನೇ ಹೊರತು ಎದುರುಗಡೆ ಇರೋ ನಾವುಗಳು ಸೂಪರ್ ಸ್ಟಾರ್ ಅಲ್ಲ ಅದು. ಸೊ ಅವ್ರು ಯಾವತ್ತೂ ಆ ಗುಣದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಜೊತೆ ಮಾಡುವಾಗ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಇವರು ರವಿ ಕಿಶೋರ್ ಸರ್ ಇರ್ಬೋದು, ಆಮೇಲೆ ಎಲ್ಲ ಕಲಾವಿದರು ಇರ್ಬೋದು, ಎಷ್ಟು ಚೆನ್ನಾಗಿ ನಮ್ಮನ್ನು ಮೆಂಟ್ ಮಾಡಿ, ಜೊತೆಗೆ ನಾವು ಕೂಡ ನಿಮ್ಮಂತೆಯೇ ಕಲಾವಿದರಪ್ಪ ಮಾಡಿ ಅಂತ ಏನಾದರೂ ನಾವು ಹೇಳಿದರೆ ಅಥವಾ ಹೇಳದೇ ಇದ್ರೂ ಕೂಡ ಏನಾದರೂ ಹೇಳಿ ಅಂತ ನಮಗೆ ಪ್ರೋತ್ಸಾಹ ಮಾಡಿ, ಏನಾದರೂ ಇಂಪ್ರೂವೈಸೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಸರ್ ಕೇಳ್ತಾ ಇದ್ರು ಟ್ರೈಲರ್ ನೋಡಿದ ತಕ್ಷಣ ಜಗದೀಶ್ ಸರ್. ಸೊ 1-2 ನಿಮಿಷದಲ್ಲಿ ಏನಪ್ಪ ಮನುಷ್ಯನ ಜೀವನ ಹಿಂಗೆ ಪ್ಲೇಟ್ ತಿರುವಾಕ್ ಬಿಡಿದಾರಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಇಡೀ ಟ್ರೈಲರನ್ನು ನೋಡಿದಾಗ ಒಂದು ವಿಷಯ ನಮಗೆ ಮಂದಟ್ಟಾಗುತ್ತೆ. ಸೊ ಒಂದು ಏನೋ ವಿಷಯ ಹೇಳಕ್ಕೆ ಹೊರಟಿದ್ದಾರೆ ಅಂತ. ಇಡೀ ಸಿನಿಮಾದ ಆಶಯ ಅದೇ ಆಗಿರುತ್ತೆ. ನಾವು ಇಡೀ ಸಿನಿಮಾವನ್ನು ನೋಡಿದಾಗ ಏನಾದರೂ ಒಂದು ಮನುಷ್ಯನಿಗೆ ತಟ್ಟಬೇಕು, ನೋಡಿದವ್ರಿಗೆ ತಟ್ಟಬೇಕು, ಆಗಲೇ ಥಿಯೇಟ್ರಿಗೆ ಬರೋದಕ್ಕೆ ಸಾಧ್ಯತೆ ಅಂತ. ಸೊ ಸಿನಿಮಾದ ಮೂಲಕನೇ ಯಾಕೆ ಮೆಸೇಜ್ ಹೇಳಬೇಕು ಅಂದರೆ ಅದು ಎಂಟರ್ಟೈನಿಂಗ್ ಆಗಿರುತ್ತೆ. ನೋಡ್ತಾ ಖುಷಿ ಪಡ್ತಾನೆ ಏನೋ ಒಂದು ತಿಳ್ಕೊಳ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ.